ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಪಾಲಕ್ಕಿಂದ ಒಂದು ಸೂಪರ್ ರೆಸಿಪಿ ಪ್ರತಿಭಾ. ಹೌದು ಆಶಾ, ತುಂಬ ಹೆಲ್ದಿ ರೆಸಿಪಿ, ತುಂಬ ಒಳ್ಳೆ ರೆಸಿಪಿ ಮಾಡ್ತಾ ಇದ್ರದ್ದು ನಿಮಗೆ ನ್ಯೂಟ್ರಿಷನಲ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಇಲ್ಲಿ ಪಾಲಕನ್ನು ತಗೊಂಡಿರೋದು. ಸೊ ಪಾಲಕ್ ಅಂದರೆ ಒಂಥರ ಮಿನರಲ್ ಇದ್ದಂಗೆ. ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಬಟ್ ಅದರ ವ್ಯತಿರಿಕ್ತನೂ ಕೂಡ ಸುಮಾರು ಇದ್ರ ಬೆನಿಫಿಟ್ಸ್ಗಳಿದ್ದಾವೆ. ಮತ್ತು ಇದನ್ನು ಯಾವ ಥರ ನಾವು ಬೇರೆ ಬೇರೆ ವೆರೈಟಿಯಲ್ಲಿ ತಿನ್ಬೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಏನು ಮಾಡೋಣ ಅಂದರೆ ಆಶಾ, ಇದು ಪಾಲಕನ್ನು ನಾವು ಸ್ವಚ್ಛಾಗಿ ತೊಳ್ಕೊಂಡು ಬರೋಣ ಅಂತೆ. ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ತೊಳೆದಿರೋದು ಪಾಲಕನ್ನು ಹಾಕ್ಕೊಳ್ಳೋಣ. ಪಾಲಕನ್ನು ನಾನು 3 ಭಾಗದಲ್ಲಿ ಕಟ್ ಮಾಡ್ಕೊಂಡಿರೋದು, ತುಂಬ ಸಣ್ಣ ಏನು ಕಟ್ ಮಾಡ್ಕೊಂಡಿಲ್ಲ. ಇವಾಗ ಫಸ್ಟ್ ಇದನ್ನ ಆಶಾ ನೀರು ಹಾಕದೆ ತರಿಯಂಗೆ ರುಬ್ಕೊಂಡು ಬರೋಣ. ನೋಡಿ, ಈ ಥರ ದಪ್ಪದಾಗಿನೇ ರುಬ್ಕೊಂಡು ಬಂದಿರೋದು. ಯಾಕಂದ್ರೆ ಒಂದೇ ಸರ್ತಿ ನಾವು ತುಂಬಾ ಸಣ್ಣ ಮಾಡಿದ್ರೆ ಆಶಾ, ಇವಾಗ ಇದ್ರ ಒಳಗಡೆ ನಾವು ಮೆಣಸಿನ್ಕಾಯಿ ಹಾಕಬೇಕು. ನೋಡಿ, ಇಲ್ಲಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ತುಂಬಾ ಕಡಿಮೆ ಖಾರ ಇದೆ ಆಶಾ, ಜಾಸ್ತಿ ಖಾರ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಖಾರನ ನೋಡ್ಬಿಟ್ಟು ಹಾಕೊಳ್ಳಿ. ಗ್ಯಾಸ್ಟ್ರಿಕ್ ಇದ್ದವರು ಇದನ್ನ ಹಾಕೋಬೇಡಿ, ಹಸಿ ಮೆಣಸಿನ್ಕಾಯಿ. ಇದ್ರ ಬದಲಾಗಿ ಕೆಂಪು ಮೆಣಸಿನ್ಕಾಯಿ ಹಾಕೋಬಹುದು. ಸೊ ನೋಡಿ, ಮೆಣಸಿನ್ಕಾಯಿ ಖಾರದ ತಕ್ಕಂಗೆ ಹಾಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ, ಒಂದು 4 ಬೆಳ್ಳುಳ್ಳಿ. ಶುಂಠಿ ಫ್ಲೇವರ್ ಇಷ್ಟ ಆಗೋರು ಶುಂಠಿ ಹಾಕೋಬಹುದು. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ತರಿ ಹಂಗೇನೆ ರುಬ್ಕೊಂಡು ಬರೋಣ. ಜಾಸ್ತಿ ಸಣ್ಣಗಾಗೋದು ಬೇಕಾಗಲ್ಲ. ಬೇಡ. ನೋಡಿ, ಈ ತರ ರುಬ್ಕೊಂಡು ಬಂದಿರೋದು, ತುಂಬಾ ಸಣ್ಣ ಮಾಡಿಲ್ಲ, ತರಿ ಹಂಗೇನೆ ಇದೆ. ಸೊ ಇವಾಗ ಇದನ್ನ ಪಕ್ಕಕ್ಕಿಡೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬುಟ್ಟಿ ತಗೊಂಡು ಅದಕ್ಕೆ ಜರಡಿ ಇಟ್ಕೊಳ್ಳೋಣ. ನಾನು ಇಲ್ಲಿ ದಪ್ಪ ಜಡಿನೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ನ್ಯೂಟ್ರಿಷಿಯಸ್ ಆಗಿ ಮಾಡೋಣ. ಯಾಕಂದ್ರೆ ಏನಾಗುತ್ತೆ ಆಶಾ, ನಾವು ಸಣ್ಣ ಜಡಿ ಇಟ್ಕೊಂಡಿದ್ರೆ ನಮ್ಮ ಗೋಧಿ ಹಿಟ್ಟು ಜೋಳದ ಹಿಟ್ಟಿನ ಒಳಗಡೆ ಇದನ್ನಿರುತ್ತೆ ನೋಡು, ತೌಡಿ ಇರುತ್ತೆ, ಸಿಪ್ಪೆ. ಸೊ ಅದನ್ನು ಒಂದು ಸ್ವಲ್ಪ ನಮ್ಮ ಬಾಡಿ ಒಳಗಡೆ ಹೋಗಬೇಕು. ಹಂಗಾಗ್ಬಿಟ್ಟು ಇವತ್ತೇ ನಾನು ದಪ್ಪ ಜಡಿನ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ದಷ್ಟು ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 1 ಕಪ್ ಜೋಳದ ಹಿಟ್ಟಿಗೆ ಇಲ್ಲಿ 1 ಕಪ್ದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಜೋಳದ ಹಿಟ್ಟು ಮತ್ತೆ ಕಡಲೆ ಹಿಟ್ಟು. ಹೌದು. ಸೊ ಬಾಯಲ್ಲಿ ತಿನ್ನೋಕೆ ಸ್ವಲ್ಪ ಕ್ರಿಸ್ಪಿ ಮತ್ತೆ ಕಲರ್ಗೋಸ್ಕರ ಆಶಾ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇರೋದು. ಸೊ ಇಲ್ಲಿ ನಾನು ಇವಾಗ 1 ಕಪ್ಪು, ಇನ್ನೊಂದು ಅರ್ಧ ಕಪ್ದಷ್ಟು ಅಕ್ಕಿ ಹಿಟ್ಟನ್ನು ಇದ್ರೊಳಗಡೆ ಹಾಕೋತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಇಷ್ಟಪಡ್ತಾರೆ ಮಕ್ಕಳಾಗ್ಲಿ. ನೋಡಿ, ಸೊ ಇವಾಗ ಫಸ್ಟ್ ಇದನ್ನ ನಾವು ಜಡಿ ಮಾಡ್ಕೊಳ್ಳೋಣ. ತುಂಬ ಬೇಗ, ತುಂಬ ಇನ್ಸ್ಟಂಟ್ ಮಾಡ್ಕೋಬಹುದು, ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ನಾವು ಪಾಲಕ್ ಬೇಡ ನಮಗೆ ಅಂದರೆ ಪಾಲಕ್ ಬದಲಾಗಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಕೋಬಹುದು. ಬಟ್ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು, ಮಿಕ್ಸಿಗೆ ಹಾಕಂಗಿಲ್ಲ. ಇಲ್ಲ, ಅದು ಕೈ ಹೊಡೆಯುತ್ತೆ ಆಶಾ. ನೋಡಿ, ಇವಾಗ ಮತ್ತೆ ಇದೇ ಜಡಿಯಲ್ಲಿ ನಾನು 2 ಕಪ್ದಷ್ಟು ಗೋಧಿ ಹಿಟ್ಟು, ತುಂಬ ಫೈನ್ ಇದೆ ಗೋಧಿ ಹಿಟ್ಟು, ಮನೆಯಲ್ಲಿ ಬಿಸಿರೋದು. ಸೊ ಇದನ್ನು ಕೂಡ ಜಡಿ ಮಾಡ್ಕೊಳ್ಳೋಣ. ನಾವು ಜಡಿ ಮಾಡಿ ಹಾಕೋದ್ರಿಂದ ಹಿಟ್ಟು ಕೂಡ ಲೈಟ್ ವೇಟ್ ಆಗುತ್ತೆ. ಗಂಟುಗಳು ಸಿಗಲ್ಲ ಪ್ರತಿಭಾ. ಹೌದು. ನೋಡಿ, ಈ ಥರ ಏನಾದರೆ ದಪ್ಪ ಒಂದೊಂದು ಗೋಧಿ ಅಥವಾ ಕಡಲೆಬೇಳೆ ಮನೇಲಿ ಬಿಸಿರುತ್ತೆ, ಕಡಲೆ ಉಳಿದಿರುತ್ತೆ, ಜೋಳ ಉಳಿದಿರುತ್ತೆ, ಅದಕ್ಕೆ ಜಡಿ ಮಾಡ್ಕೊಂಡಿರೋದು. ಸ್ವಲ್ಪ ತೌಡಿದ್ರಲ್ಲಿ ಇಲ್ಲ. ಸೊ ಫುಲ್ ನಮಗೆ ಈ ಹಿಟ್ಟಿಂದು ನ್ಯೂಟ್ರಿಷನ್ ಸಿಗುತ್ತೆ. ಸೊ ಇದೆಲ್ಲ ಫೈಬರು. ಇದನ್ನೆಲ್ಲಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ನೋಡಿ, ಇವಾಗ ಇಲ್ಲಿ ಮಸಾಲೆಯಲ್ಲಿ ಫಸ್ಟ್ ಅರಿಶಿಣದ ಪುಡಿನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ. ಆಗಲೇ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗುಂಟೂರು ಬ್ಯಾಡಗಿ ಪ್ಯೂರ್ ಆರ್ಗ್ಯಾನಿಕ್ ಮೆಣಸಿನ್ಕಾಯಿ ಪುಡಿನ ಹಾಕೋತಾ ಇರೋದು. ನಿಮ್ಗೆ ಇವೆಲ್ಲ ಸ್ಪೈಸಸ್ಗಳು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಮೇಲೆ ನೀವು ಮೆಸೇಜ್ ಮಾಡಿದರೆ ಸಾಕು, ನಮ್ದೆಲ್ಲ ಪ್ರಾಡಕ್ಟದ್ದು ಡೀಟೇಲ್ಸ್ಗಳು ನಿಮಗೆ ಬರುತ್ತೆ. ಇವಾಗ ಇದ್ರ ಒಳಗಡೆ ಸ್ವಲ್ಪ ಬಿಳಿ ಎಳ್ಳು, ತುಂಬ ಚೆನ್ನಾಗಿ ಕ್ರಂಚಿನೆಸ್ ಕೊಡುತ್ತೆ. ನೋಡಿ, ಇಲ್ಲಿ ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು. ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಇದ್ರ ಒಳಗಡೆ ಹಾಕೊಳ್ಳೋಣ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಮೇನು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಪೇಸ್ಟು, ಪಾಲಕ್, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕೊಳ್ಳೋಣ. ಇದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕಾದ್ರೆ ಹಾಕೊಳ್ಳೋಣ. ರುಚಿಗೆ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ.
ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಕಲಿಸ್ಬೇಕು. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಡೈರೆಕ್ಟಾಗಿ ನಮ್ಮದು ವಾಟ್ಸಪ್ ಗ್ರೂಪ್ಗೆ ಕನೆಕ್ಟ್ ಆಗ್ತೀರಾ. ನಿಮಗೆ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ಏನಾದರೂ ಡೌಟ್ಸ್ ಇದ್ರೂ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ನಮ್ಮದು ವಿಶ್ವಲ್ ಅಡುಗೆ ಮನೆದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬೇಕಂದರೆ ವಾಟ್ಸಪ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ನೋಡಿ ಇಷ್ಟು ಕಲ್ಸ್ಕೊಂಡಾದ್ಮೇಲೆ ಇವಾಗ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಪ್ರತಿಭಾ, ಆ ನೀರನ್ನು ಹಾಕೋಣ. ಓಕೆ, ನೀರನ್ನು ಮಾತ್ರ ನೋಡಿ ನೋಡಿ ಹಾಕೊಳ್ಳಿ. ಯಾಕಂದರೆ ತುಂಬ ಲೂಸು ಆಗಿರಬಾರ್ದು, ಆಮೇಲೆ ತುಂಬ ಗಟ್ಟಿನೂ ಆಗಿರಬಾರ್ದು. ಆಶಾ ಇದು ಹಿಟ್ಟು ಮೇನ್, ಇದು ಹಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ಡಿಫ್ರೆಂಟಾಗಿ ಬಟ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಒಂದು ಮಹಾರಾಷ್ಟ್ರದ್ದು ಅಥೆಂಟಿಕ್ ರೆಸಿಪಿ. ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ, ಯಾಕಂದರೆ ನೀವು ಅಲ್ಲಿ ಇವನ್ ಸ್ಟ್ರೀಟಿಗೆ ಹೋದ್ರೂ ನಿಮ್ಗೆ ಈ ರೆಸಿಪಿ ಸಿಗುತ್ತೆ. ಓಕೆ, ನೋಡಿ ಇದರೊಳಗಡೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನೀಟಾಗಿ ಮಿತ್ಕೊಂಡು ಬರಬೇಕು. ತುಂಬ ಲೂಸು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಬಂದಿರೋದು. ಅಷ್ಟೇ ಅದ್ರ ಕನ್ಸಿಸ್ಟೆನ್ಸಿ ತೋರಿಸು. ನೋಡಿ ಈ ಥರ ಇದೆ, ಅಷ್ಟು ಸಾಫ್ಟಾಗಿದೆ. ಇವಾಗ ಏನು ಮಾಡೋಣ ಅಂದರೆ ಇದು ಹಿಟ್ಟನ್ನು ಪಕ್ಕಕ್ಕಿಡೋಣ. ನೋಡಿ ಇಲ್ಲೊಂದು ವೈಟ್ ಕಲರ್ ಬಟ್ಟೆನ ತಗೊಂಡಿರೋದು ಪ್ಯೂರ್ ಕಾಟನ್. ಓಕೆ, ಸೊ ಕಾಟನ್ದೇ ತಗೊಳ್ಳಿ. ನಿಮ್ಮ ಹತ್ರ ಈ ಥರ ಬಟ್ಟೆ ಇಲ್ಲ ಅಂದರೆ ಇದನ್ನ ಬರುತ್ತಲ್ಲ ಹ್ಯಾಂಕರ್ ಚೀಪು, ರುಮಾಲ್ ಅಂತೀವಿ, ಕೈವಸ್ತ್ರ, ಅದನ್ನು ಕೂಡ ನೀವು ಇದ್ರೆ ಹೊಸದಿದ್ರೆ ತೊಳೆದು ಬಿಟ್ಟು ತಗೊಳ್ಳಿ. ಸೊ ಇದು ಬಟ್ಟೆನೂ ಕೂಡ ನಾನು ಒದ್ದೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಕೂಡ ಹೊಡೆಯೋಣ ಇದಕ್ಕೆ. ನೋಡಿ ಈ ಥರ ನೀರು ಹೊಡೆಯೋಣ. ಏನಾಗುತ್ತಂದ್ರೆ ಆಶಾ, ಇವಾಗ ನಾವು ಮಾಡ್ತೀವಲ್ಲ ಪಟ್ ಅಂತ ತವೆ ಮೇಲೆ ಉಚ್ಚುತ್ತೆ. ನೋಡಿ ಇಲ್ಲಿ ಈ ಥರ ಉಂಡೆನ ತಗೊಂಡಿರೋದು, ಇದನ್ನು ಸ್ವಲ್ಪ ರೌಂಡಾಗಿ ಈ ಥರ ಮಾಡ್ಕೊಳ್ಳೋಣ. ಕೆಲವೊಬ್ರು ಏನಂದರೆ ಇದ್ರೊಳಗಡೆನೆ ಈರುಳ್ಳಿ ಟೊಮೆಟೊ ಹಾಕ್ಬಹುದಲ್ಲ ಅಂತಾರೆ, ಬಟ್ ನಾನು ಆ ಥರ ಮಾಡ್ತಾ ಇಲ್ಲ ಆಶೆ. ನೋಡಿ ಒಂದು ಸ್ವಲ್ಪ ಈ ಥರ ಬಟ್ಟಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ಬೇಕಾಗಿರೋ ತರಕಾರಿಗಳನ್ನ ಈ ಥರ ಹಾಕೋಬೋದು. ಓಕೆ, ಎಷ್ಟು ಬೇಕು ಅಷ್ಟು ಹಾಕೋಬೋದು. ಹೌದು, ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡಿ, ಇವನ್ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಮಿಕ್ಸರ್ಗೆ ನಾವು ಬೆಳ್ಳುಳ್ಳಿ ಹಾಕೊಂಡಿವಲ್ಲ ಅದನ್ನು ಕೂಡ ಸ್ಕಿಪ್ ಮಾಡಿ. ಓಕೆ, ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಈ ಥರ ಮಾಡೋದು ಆಶಾ. ಅವಾಗ ಏನಾಗುತ್ತಂದರೆ ಯಾರಿಗೆ ಯಾವ ಫ್ಲೇವರ್ದು ಬೇಕೋ ಆ ಫ್ಲೇವರ್ದು ನೀವು ಮಾಡ್ಕೊಳ್ಬೋದು. ಹೌದು, ಟೊಮೊಟೊ ಬೇಕಂದ್ರೆ ಟೊಮೊಟೊ ಹಾಕೋಬೋದು. ಹೌದು, ನಿಮ್ಗೆ ಎಷ್ಟು ತಿಳು ಬೇಕು ಅಷ್ಟು ತಿಳು ನೀವು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಓಕೆ, ಬಾಳೆ ತಲೆಯಲ್ಲಿ ಕೂಡ ಮಾಡ್ಬೋದಲ್ಲ ಪ್ರತಿಭಾ? ಮಾಡ್ಬೋದು. ಇವನ್ ಆಯಿಲ್ ಕವರ್ ಬರುತ್ತಲ್ಲ ಅದರಲ್ಲಿನೂ ಮಾಡ್ಬೋದು, ಬಟರ್ ಪೇಪರಲ್ಲಿನೂ ಕೂಡ ಮಾಡ್ಬೋದು. ಓಕೆ, ಬಟ್ ಇದು ಅಥೆಂಟಿಕ್ ವೇ ಇಂದ ಮಹಾರಾಷ್ಟ್ರದಲ್ಲಿ ಈ ತರ ತಾಲಿಪಿಟಿ ಮಾಡ್ತಾರೆ ಆಶಾ. ಇವನ್ ಪಾಲಕು ಕೂಡ ಸಣ್ಣದಾಗಿ ಕಟ್ ಮಾಡಿ ನೀವು ಮೇಲ್ಗಡೆಯಿಂದನೂ ಹಾಕ್ಬೋದು. ಸಬ್ಬಸಿಗೆ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು. ನೋಡಿ ಇಷ್ಟು ತಿಳಿವಾಗಿ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ ಎಲ್ಲ ಹೆಜ್ಜೆ ಸೊಪ್ಪು ನೀಟಾಗಿ ಮಾಡ್ಕೊಂಡಿರೋದು. ಇವಾಗ ನೋಡು ನೀರಿಗೆ ಹೊಡೆದಿರ್ತೀವಲ್ಲ, ಹಾಗಾಗಿ ಇದನ್ನ ಸ್ವಲ್ಪ ಇಳುತ್ತೆ ಆಶಾ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ತಾಲಿಪಿಟಿ ಅಂದರೆ ಈ ಥರ ಇಲ್ಲೇನೆ ಈ ಥರ ಹೋಲ್ಸ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇವಾಗ ನೆಕ್ಸ್ಟ್ ಇದನ್ನು ಬಟ್ಟೆ ಸಮೇತ ಎತ್ಕೋಬೇಕು. ಓಕೆ, ಬಟ್ಟೆ ಸಮೇತ ಎತ್ತಬೇಕಂದ್ರೂ ಆಶಾ ಇದನ್ನು ನೀಟಾಗಿ ಈ ಥರ ಎತ್ಕೋಬೇಕು. ಎತ್ಬಿಟ್ಟು ಪಟ್ ಅಂತ ಹಾಕ್ಕೋಬೇಕು. ಹೆಂಚ ಮೇಲೆ ಪಟ್ ಅಂತ. ಹೌದು. ಓಕೆ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ಕಬ್ಬಣದ ತವೆನ ಇಟ್ಕೊಂಡಿರೋದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಈ ಬಟ್ಟೆ ಸಮೇತನೇ ನಿಧಾನಕ್ಕೆ ಹಿಂಗೆ ಹಾಕೋಬೇಕು. ಓಕೆ, ಆಮೇಲೆ ಬಟ್ಟೆ ಹಾಕಿದ ನಂತರ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು. ಹೌದು, ಆಮೇಲೆ ಈ ಬಟ್ಟೆಯಿಂದ ನಾವು ಹಾಕೋಬಹುದು. ಅಕಸ್ಮಾತ್ ಉಸ್ತಾ ಇಲ್ಲ ಹೆಂಗೆ ಹಾಕೋದು ಅಂತ ನಿಮ್ಗೆ ಡೌಟ್ ಇದ್ದರೆ ಒಂದು ಸ್ವಲ್ಪ ಈ ಥರ ಮೇಲ್ಗಡೆಯಿಂದ ನೀರನ್ನು ಹಾಕೋಬಹುದು. ನೋಡಿ ಆಮೇಲೆ ಇದು ನಿಧಾನಕ್ಕೆ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಮಧ್ಯ ಮಧ್ಯದಲ್ಲಿ ಈ ಥರ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ, ತಿನ್ನೋಕ್ಕೂ ಕ್ರಿಸ್ಪಿ ಇರುತ್ತೆ. ನಾವು ಇಷ್ಟು ಎಣ್ಣೆ ತಿನ್ನಲ್ಲ, ನಮ್ಗೆ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಹೌದು, ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದಲ್ಲ? ಹಾಕೋಬೋದು. ಓಕೆ, ಇವಾಗ ಮೇಲ್ಗಡೆ ಒಂದು ಲೀಡನ್ನು ಇಡೋಣ, ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ, ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಲಿಡ್ಡನ್ನು ತೆಗೆದ್ಬಿಡೋಣ. ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲೆಲ್ಲ ಕೆಂಪಾಗಿದೆ ಅಂತ. ಇವಾಗ ತಿರುಗಿಸ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಳಿ.
ತಿರುಗಿಸ್ ನಂತರ ಫ್ಲೇಮನ್ನು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಓಕೆ. ಇವಾಗ ಮತ್ತೆ ನಾನು ಎಣ್ಣೆ ಹಾಕೋತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇದ್ರ ಒಳಗಡೆ ಎಣ್ಣೆ ಇದೆ. ಹಾಂ ಹಾಂ. ನೋಡಿ ಇವಾಗ ಈ ಮೈನು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಇದು ನೋಡಿ ಎರಡೂ ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು, ಸೋಡಾ ಇಲ್ಲ, ಏನೋ ಇಲ್ಲ. ಸೊ ನಿಧಾನಕ್ಕೆ ಈ ಥರ ಮಾಡ್ಕೋಬೋದು. ಮನೆಗೆ ಯಾರಾದರೆ ಬಂದಿದ್ದಾರೆ ಅಂದರೆ ಈ ಥರ ಹೆಲ್ದಿ ರೆಸಿಪಿನ ನೀವು ಮಾಡಿಕೊಡ್ಬೋದು. ಅವರಿಗೂ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಇವನ್ ಡಯಾಬಿಟೀಸ್ ಇದ್ದವ್ರಿಗೂ ಇದು ತುಂಬ ಒಳ್ಳೆಯ ರೆಸಿಪಿ. ಈ ಥರ ಮಾಡ್ಕೊಂಡು ತಿನ್ಕೋಬೋದು. ಬರೀ ಪಾಲಕಲ್ಲಿ ಅಷ್ಟೇ ಅಲ್ಲ, ಮೆಂತ್ಯ ಸೊಪ್ಪಲ್ಲಿ, ಸಬ್ಬಸಿಗೆ ಸೊಪ್ಪಲ್ಲಿನೂ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಕೆ ರುಚಿ ಜಾಸ್ತಿ. ನೋಡಿ ಇವಾಗ ಇದನ್ನು ತೆಗೆಯೋಣ ಅಂತೆ. ಓಕೆ. ಇವಾಗ ಇನ್ನೊಂದು ಹಾಕ್ಬೇಕಂದ್ರೂ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಪೂರ್ತಿ ಲೋ ಫ್ಲೇಮಲ್ಲೇ ಇರಬೇಕಲ್ಲ ಪ್ರತಿಭಾ? ಹಾಂ ಹೌದು ಆಶಾ. ಆಮೇಲೆ ನಿಧಾನಕ್ಕೆ ನೋಡಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಬರುತ್ತೆ. ಅವಸರ ಮಾಡೋಕ್ಕೆ ಹೋಗಬೇಡಿ. ಇದು ಕಾಟನ್ ಬಟ್ಟೆ ಇದೆ. ಫ್ಲೇಮ್ ಲೋ ಫ್ಲೇಮಲ್ಲಿ ಇದ್ದರೆ ಏನೂ ಸಮಸ್ಯೆ ಆಗಲ್ಲ. ನೋಡಿ ಈ ಥರ ನಿಧಾನಕ್ಕೆ ತಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಇವಾಗ ಇದ್ರ ಮಧ್ಯದಲ್ಲಿ ಎಣ್ಣೆ ಹಾಕೊಳ್ಳೋಣ. ಇವಾಗ ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿನೇ ಇದನ್ನು ಇದೇ ಥರ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಇದನ್ನು ತಕ್ಕೊಳ್ಳೋಣ. ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಎಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ನೋಡಿ. ನೋಡಿ ಒಂದಾಗೋ ತನಕ ಇನ್ನೊಂದು ಮಾಡ್ಕೊತು ಬಿಸಿದು ಈ ಥರ ತಟ್ಟೆನ ಹಚ್ಚಿಬಿಟ್ಟು ಎಲ್ಲರಿಗೂ ನಾವು ಈ ಥರ ಬಿಸಿ ತಾಲಿಪೀಟಿ ಕೊಡ್ಬೋದು. ಇದು ಎದುರು ಜೊತೆ ತಿನ್ನೋದು ಅಂದರೆ ಇಲ್ಲಿ ಉಪ್ಪಿನಕಾಯಿ ಕೂಡ ಇದೆ, ಮಾವಿನಕಾಯಿ ಉಪ್ಪಿನಕಾಯಿ. ಈ ವಿಡಿಯೋ ಬೇಕಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು. ಬೆಲ್ಲ ಹಾಕಿ ಮಾಡ್ಕೊಂಡ್ರು ಅಂತ ಮಾವಿನಕಾಯಿ ಉಪ್ಪಿನಕಾಯಿ ಲಿಂಕು ಕೂಡ ನಿಮಗೆ ಸಿಗುತ್ತೆ. ಅದ್ರ ಜೊತೆ ಇಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿ, ಮೊಸರು ಮತ್ತು ತಾಲಿಪೀಟಿ. ಹೌದು. ಸೊ ನೋಡಿ ನಾನು ಯಾಕೆ ಹಿಂಗೆ ತೋರಿಸಿದ್ದೀನಿ ಅಂದರೆ ಈ ಥರ ಮಾಡ್ತಾನೆ ನೀವು ತಟ್ಟೆನ ಹಚ್ಚಿಬಿಟ್ಟು ಹಂಗೆ ಬಿಸಿ ಕೊಟ್ಟರೆ 2-3 ಆರಾಮಾಗಿ ತಿನ್ಕೋತಾರೆ. ಬಟ್ ಇದು ಎಲ್ಲ ಥರ ತರಕಾರಿ ಅದ್ರ ಜೊತೆ ಎಲ್ಲ ಥರ ಹಿಟ್ಟಿರೋದ್ರಿಂದ 1-1.5 ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬುತ್ತೆ. ಹೌದು ನೋಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.